ಇನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆಗೆ ಆದಂತಹ ಅವಾಂತರ ಕೆಸರು ಗದ್ದೆಯಾಗಿದೆ ಜಕನೂರು ಗ್ರಾಮದ ಸಂಪೂರ್ಣ ರಸ್ತೆ. ಜಮಖಂಡಿಯ ಜಕನೂರು ಗ್ರಾಮದಲ್ಲಿ ಅವಾಂತರ ಉಂಟಾಗಿದೆ. ಗುಂಡಿ ಕೆಸರಲ್ಲೇ ವಾಹನ ಸವಾರರು ಓಡಾಡ್ತಾ ಇದ್ದಾರೆ. ಅಂತಹ ಪರಿಸ್ಥಿತಿ 8 ವರ್ಷಗಳಿಂದ ಗ್ರಾಮದ ರಸ್ತೆ ದುರಸ್ತಿನೇ ಕಾಣ್ತಾ ಇಲ್ಲ. ಒಂದಲ್ಲ ಎರಡಲ್ಲ 8 ವರ್ಷ. ಪ್ರತಿ ಬಾರಿಯೂ ಕೂಡ ಜನಪ್ರತಿನಿಧಿಗಳಿಗೆ ಹೇಳಿದ್ರೆ ಕೇಳ್ತಾರೆ, ಸುಮ್ಮನಾಗ್ತಾರೆ. ಯಾರಿಗೂ ಕೂಡ ಕೆಲಸ ಮಾಡಿಸ್ಬೇಕು ಅನ್ನುವಂತಹ ಇಚ್ಛಾಶಕ್ತಿನೇ ಇಲ್ಲ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಗುಂಡಿಯೊಳಗೇನೆ ರಸ್ತೆ ಇದೆ. ಅಂತಹ ಸ್ಥಿತಿ ಜಮಖಂಡಿಯ ಜಕನೂರು ಗ್ರಾಮ ಇದು. ರಸ್ತೆ ಸರಿ ಮಾಡಿ ಅಂತ ಕಳೆದ 8-10 ವರ್ಷದಿಂದ ಈ ಭಾಗದ ಜನ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ, ಅಧಿಕಾರಿಗಳನ್ನ ಕೇಳ್ತಾ ಇದ್ದಾರೆ. ಆದರೆ ಯಾರೂ ಕೂಡ ಕೆಲಸ ಮಾಡಿಸ್ತಾ ಇಲ್ಲ. ರಸ್ತೆ ಸರಿ ಮಾಡದೆ ಹೋದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡೇ ಮಾಡ್ತೀವಿ ಅಂತ ಈಗ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಶಾಸಕರಲ್ಲಿ ವಿನಂತಿ ಮಾಡಿಕೊಂಡುಕೊಂಡು ಸಾಕಾಗಿ ಹೋಗಿದೆ. ನಮ್ಮ ಗ್ರಾಮಸ್ಥರು ಒಟ್ಟುಗೂಡಿ ಇದಕ್ಕೆ ಯಾವುದೇ ರೀತಿಯ ಸ್ಪಂದನೆ ನೀಡಲಾರದಕ್ಕಾಗಿ ಜಮಖಂಡಿ ಟು ಗಲಗಲಿ ರಸ್ತೆ ನಮ್ಮ ಜಕನೂರು ಪಕ್ಕದಲ್ಲಿ ಈ ರೀತಿ ಆಗಿದೆ. ಹಾಳು ಹದಗೆಟ್ಟು ಯಾರೂ ಕೂಡ ಇದರ ಕಡೆ ಕಿಂಚಿತ್ತೂ ನೋಡಲಿಕ್ಕೆ ತಯಾರಿಲ್ಲ. ಇದು ಇದೇ ರೀತಿ ಮುಂದುವರೆದರೆ ನಾವು ಒಂದು ಉಗ್ರವಾದ ಹೋರಾಟವನ್ನು ಮಾಡಿ ಈ ರಸ್ತೆ ಬಂದ್ ಮಾಡಿ ಮುಷ್ಕರವನ್ನು ಹಮ್ಮಿಕೊಳ್ಳುವಂಥ ಸ್ಥಿತಿಗೆ ಬಂದು ನಾವು ತಲುಪಿಬಿಟ್ಟಿವಿ. ಇವಾಗ ಇದು ಈ ಎಚ್ಚರಿಕೆ ಗಂಟೆಗೆ ತಾವು ಮಣಿದು ಹೋದರೆ ಸರಿ ಹೋಯಿತು. ಇಲ್ಲದೇ ಇದ್ದರೆ ನಾವು ಅನಿವಾರ್ಯವಾಗಿ ಮುಷ್ಕರವನ್ನು ಮಾಡುವಂಥ ಪರಿಸ್ಥಿತಿ ಎದುರಾಗ್ತೈತಿ. ಇದು ಕೊನೆಯ ಕರೆ. ನಿಮಗಿದು ಇನ್ಮೇಲೆ ಸ್ಪಂದಿಸದೆ ಹೋದರೆ ನಾವು ಮುಷ್ಕರವನ್ನು ಮಾಡೋದಂತೂ ಖಂಡಿತವಾಗಿ ಮಾಡಿಯೇ ತೋರಿಸ್ತೇವೆ. ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧ ಬರುವಂಥ ಈ PDO ಆಗಲಿ ಕಾರ್ಯದರ್ಶಿಗಳಾಗಲಿ ಈ ನಮ್ಮ ಗ್ರಾಮವನ್ನು ನೀವು ಕೂಡ ಸರಿಯಾಗಿ ನೋಡ್ತಾ ಇಲ್ಲ, ಸ್ವಚ್ಛತೆ ಕಾಪಾಡ್ತಾ ಇಲ್ಲ. ಸಾಕಷ್ಟು ಸೊಳ್ಳೆಗಳಿಂದ ನಮ್ಮ ಗ್ರಾಮಸ್ಥರು ಕೂಡ ಭಾಳಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಈ ಗಟಾರ್ ನೀರು ಸರಿಯಾಗಿ ನಿಭಾಯಿಸ್ತಾ ಇಲ್ಲ. ಹಾಗಾಗಿ ರಸ್ತೆ ಮೇಲೆ ಆ ಗಟಾರ್ ನೀರು ಕೂಡ ಇದರ ಮೇಲೆ ಹರಿದು ಹೋಗೋದ್ರಿಂದ ನಿಮಗೂ ಕೂಡ ಏನು ಕಿರೀಟ ಹಾಕಿದ್ರು ನೀವು ನಾಚುವಂಥ ಸ್ಥಿತಿಗೆ ನೀವು ಬರ್ತಾ ಇಲ್ಲ. ಹಾಗಾಗಿ ಇದನ್ನು ಸ್ಪಂದಿಸದೆ ಹೋದರೆ ನಿಮ್ಮನ್ನು ಕೂಡ ಅಮಾನತ್ತಿನಲ್ಲಿ ಇಡುವಂಥ ಸ್ಥಿತಿಗೆ ನಾವು ಬರ್ತೀವಿ. ಇವತ್ತು ಪಂಚಾಯತಿಗೂ ಮುಷ್ಕರವನ್ನು ಮಾಡ್ತೀವಿ, ಲಾಕ್ ಮಾಡ್ತೀವಿ. ಪಂಚಾಯತಿಯನ್ನು ಬೀಗ ಜಡಿದು ಪ್ರತಿಭಟನೆ ಅಲ್ಲೂ ಕೂಡ ಮಾಡುವಂಥ ಪರಿಸ್ಥಿತಿ ಬಂದೈತಿ. ನಮಗೆ ಮಗ್ಗಲ ಹಳ್ಳಿಗಳೆಲ್ಲ ಕೂಡಿ ನೀವು ಏನು ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತನ್ನು ಎಲ್ಲರ ಕಡೆಯಿಂದ ನಾವು ಬಯಸ್ಕೊಳ್ಳೋ. ನೀವು ನಿಮ್ಮ ಕಾರ್ಯಚಟುವಟಿಕೆ ಸರಿಯಾಗಿ ನೀವು ಕಾರ್ಯನಿರ್ವಹಿಸದ ಕಾರಣ ನಾವು ಕೂಡ ಬಯಸ್ಕೊಳ್ಳುವಂಥ ಪರಿಸ್ಥಿತಿ ಬಂದೈತಿ. ಆ ಕಾರಣಕ್ಕಾಗಿ ನೀವು ಇನ್ನು ಎಚ್ಚೆತ್ತುಕೊಳ್ಳದೆ ಹೋದರೆ ಪ್ರತಿಭಟನೆ ಕಾಯಮಾಗಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಭೆ ಮೂಲಕ ಹೇಳಿ ಶಾಸಕರಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.